A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನನ್ನ ಹೆಸರು ಸುರೇಶ್ ಹನುಮಂತರ ಮೇತ್ರಿ ಅಂತ ಹೇಳ್ರಿ. ನಾವು ಇರೋದು ಬಿಜಾಪುರದಾಗ ರೀ. ನಾವು ಕೋಆಪರೇಟಿವ್ ಮಹಿಳಾ ಬ್ಯಾಂಕ್ ಅಂತೇಳಿ ಒಂದು ಬ್ಯಾಂಕ್ ಅದ ರೀ ಗಣಪತಿ ಚೌಕನಾಗ. ಅಲ್ಲಿ 20 ಲಕ್ಷ ಲೋನ್ ತೊಗೊಂಡಿದ್ದಾರೆ. ನಾವು ಹೊಲದ ಮ್ಯಾಗ 20 ಲಕ್ಷ ಲೋನ್ ತೊಗೊಂಡಿದ್ದೆವು. ಅದು 20 ಲಕ್ಷ ಇದು ಕೊರೋನಾ ಬರುತ್ತಾನ ನಾವು ಅಗದಿ ರೆಗ್ಯುಲರ್ ಅದು ವರ್ಷಕ್ಕೊಮ್ಮೆ ಬಡ್ಡಿ ತುಂಬಿ ಕ್ಲಿಯರ್ ಆಗಿ ರಿನ್ಯೂವಲ್ ಮಾಡ್ತಿದ್ವಿ. ಅದು ಕೊರೋನಾ ಬರೋಣ ಒಂದ್ ಸ್ವಲ್ಪ ನಮ್ಗ ಹೊಲ ಅದೇನು ಬೆಳಿಲಿಲ್ರಿ. ಬೆಳೆಯಲಾಗನ 1-2 ವರ್ಷ ತಪ್ಪಿತ್ರಿ. ತಪ್ಪನ ಮುಂದೆ ಅವರು ಬ್ಯಾಂಕಿನವ್ರ ಮನೆಗೆ ಬಂದಾಗ ನಾವ್ ಹಂಗೆ 2 ಲಕ್ಷ 3 ಲಕ್ಷ ಹಿಂಗ್ ಕೊಟ್ಟು ಇದು ಮಾಡಿದ್ದೇವ್ರಿ. ಅಟ್ಟೆಲ್ಲ ಇದು ಮಾಡ್ಲಿಕ್ಕಾಗಿ ಇನ್ನೊಂದ್ 2 ವರ್ಷ ಟೈಮ್ ಕೊಡ್ರಿ, ನಮ್ಗ 2-3 ವರ್ಷ ತುಂಬ್ತೀವಿ ಅಂದ್ರೂ ಅವರು ಇಲ್ಲ, ನಿಮ್ಮ ಹೊಲ ನಿಲವಾಗ್ತದ, ನೀವು ಇದು ಮಾಡ್ರಿ ಅಂತ ಹೇಳನ ಮತ್ತೆ 2 ಲಕ್ಷ 3 ಲಕ್ಷ ತುಂಬಿದೇವ್ರಿ. ತುಂಬಿ ಒಂದು ಖಾಲಿ ಚೆಕ್ ಕೊಡ್ರಿ ಅಂತ ಹೇಳಿ ಖಾಲಿ ಚೆಕ್ ತೊಗೊಂಡ್ರಿ. ಖಾಲಿ ಚೆಕ್ ತೊಗೊಂಡು ಆಯ್ತ್ರಿ 2-3 ತಿಂಗಳ ತೊಂಬ್ರಿ ಅಂತೇಳಿ ಇದು ಮಾಡಿದ್ರಿ. ಮುಂದೆ ನಮ್ಮ ಬಲ್ಲಿ ರೊಕ್ಕ ಬರ್ಲಿಲ್ಲ, ನಮ್ಗ ತುಂಬದ ಜಡ ಹರಿತ್ರಿ, ಬೆಳಿ ಅಟ್ಟು ಪೂರ್ತಿಗೆ ಆಯ್ತು. ಮುಂದ ಖಾಲಿ ಚೆಕ್ ತೊಗೊಂಡು ಹೋಗಿಸಿಂದ ಅವರು ಅಮೌಂಟ್ 20 ಲಕ್ಷ ಲೋನ್ ತೊಗೊಂಡಿದ್ದಾರೆ. 35 ಲಕ್ಷ 36 ಲಕ್ಷ ರೂಪಾಯಿ ಕೇಸ್ ಹಾಕಿ ಅದು ಕೋರ್ಟಿಗೆ ಚೆಕ್ ಬೌನ್ಸ್ ಕೇಸ್ ಮಾಡ್ಯಾರ್ರಿ. ಅದಲ್ದೆ ಅದು ಮಾಡ್ರ ಬಿಡು ಅಂತೇಳಿ ನಾವು ಕೋರ್ಟಿಗೆ ಇದು ಮಾಡಿ 1 ಲಕ್ಷ ಖರ್ಚು ಮಾಡಿ ಅದು ಜಾಮೀನ್ ತೊಗೊಂಡು ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಿ. ಜಾಮೀನ್ ತೊಗೊಂಡು ಮಾಡಿ ಅದು ಕೇಸ್ ಚಲೋ ಆತ. ನಾಳೆ 5ನೇ ತಾರೀಕಿಗೆ ಡೇಟ್ ಅದ, ನೀವು ಬರ್ರಿ ಅಂತೇಳಿ ವಕೀಲರು ಹೇಳ್ಯಾರ್ರಿ. ಅಲ್ಲಿ ನಾಳೆಗೆ ಇದು ಮಾಡ್ಬೇಕು. ಬಟ್ ಅದಲ್ದೆ ಮತ್ತೆ ಮೊನ್ನೆ ನೋಟಿಸ್ ಕಳಿಸಿ ನಿಮ್ಮ ಹೊಲ ಜಪ್ತಿ ಮಾಡ್ತೀವಿ, ಇದು ನಿಲವ ಮಾಡ್ತೀವಿ ಮಾರ್ಚ್ 12ನೇ ತಾರೀಕು ಅಂತೇಳಿ ಮತ್ತೆ ನೋಟಿಸ್ ಕಳಿಸ್ಯಾರ್ರಿ. ನೋಟಿಸ್ ಕಳಿಸಿ ಮತ್ತೆ ಮನೆಗೆ ಬಂದು ಟಾರ್ಚರ್ ಮಾಡ್ಯಾರ್ರಿ. ಟಾರ್ಚರ್ ಮಾಡಿ ಈಗ ಏನದ ತುಂಬಲಿಲ್ಲ ಅಂದ್ರೆ ನಿಮ್ಮದು ನಿಲವ ಮಾಡ್ತೇವೆ ಅಂತೇಳಿ ಹೇಳಕತ್ತಾರ್ರಿ. ಮುಂದೆ ನಮ್ಮದು ಏನು ಪರಿಸ್ಥಿತಿ, ಹೊಲ ಹೋದ್ರೆ ನಮ್ದು ಏನು ಇಲ್ರಿ. ಈಗ ನಾವು ಹೊಲದಾಗೆ ಬೆಳೆದಿದ್ದು ನಾವು ಇದು ಮಾಡ್ಬೇಕು, ಅವರಿಗೆ ಬ್ಯಾಂಕಿಗೆ ತುಂಬಬೇಕು. ಈಗ ಅದು ನಿಲವ ಆಯ್ತಂದ್ರೆ ಮತ್ತೆ ನಾವು ಮುಂದೆ ಎಲ್ಲಿ ಹೋಗೋಣ್ರಿ, ಏನ್ ಸುದ್ದಿ, ಮುಂದೆ ಏನ್ ಮಾಡೋದು ಅನ್ನೋದು ನಮ್ಗೆ ಏನು ಗೊತ್ತಾಗಲ್ಲ. ಈ ಸರ್ಕಾರದವ್ರೇ ನಮಗ ಇದು ಮಾಡ್ಬೇಕು. ಒಟ್ಟು ಏನೇ ಆದ್ರೂ ಅವ್ರು ಬ್ಯಾಂಕಿನವ್ರು ಬಂದು ಒಟ್ಟು ನಿಲವ ಮಾಡ್ತೀವಿ ಅಂತ ಕೂತಾರ್ರಿ. ಅವ್ರು ಒಟ್ಟೆ ಮನಿ ಜಪ್ತಿ ಮಾಡಕ್ ಬಂದಾರ್ರಿ. ನಮ್ದು ಏನಿಲ್ರಿ, ಇನ್ನ 2-3 ವರ್ಷ ನಮ್ಗ ಕೈಯಾಗ ಇದು ಆಗುತ್ತಾನ, ನಮ್ಗೆ ತುಂಬದಾಗಲ್ರಿ. ಒಂದ್ ಟೈಮ್ ಕೊಡ್ಬೇಕು ಅಟ್ಟೇರಿ. ಅಂತೊಳಗ ನಮ್ಗ ಅದು ಏನದ ಏನ್ ಸುದ್ದಿ ಅದು ಸರಿಯಾಗಿ ಅದು ಬಡ್ಡಿ ಭಯಂಕರ ಬಡ್ಡಿ ಹಾಕ್ಯಾರ್ರಿ. ಪರಿಶೀಲನೆ ಮಾಡಿ 50 ಲಕ್ಷ ಮಾಡ್ಯಾರ್ರಿ. ಈಗ 36 ಲಕ್ಷ ಒಂದು ಚೆಕ್ ಬೌನ್ಸ್ ಕೇಸ್ ಹಾಕ್ಯಾರ್ರಿ. ಇದು 27 ಲಕ್ಷ ರೂಪಾಯಿದ ಒಂದು ನೋಟಿಸ್ ಕಳ್ಸ್ಯಾರ್ರಿ. ಈಗ ಮತ್ತ ಅದು ಜಪ್ತಿ ನಿಲವ ಮಾಡ್ತೇವೆ ನಿಮ್ಗೆ ಅಂತ ಹೇಳಿ ಅಂಜಿಕೆ ಹಾಕ್ಲತ್ತಾರ. ಮುಂದಿನ ನಡೆ ನಾವು ಉಗ್ರ ಹೋರಾಟ ಮಾಡ್ತೀವ್ರಿ. ರೈತ ಸಂಘದ್ದು ಇದು ಇದ್ದೀವ್ರಿ. ಜೈ ಜವಾನ್ ಜೈ ಕಿಸಾನ್ ಸಂಘದವರು ಇದು ಮಾಡ್ಯಾರ್ರಿ. ಅವ್ರ ಜೋಡಿ ಕೂಡ ನಾವು ಉಗ್ರ ಹೋರಾಟ ಮಾಡ್ತೇವೆ. ಸುರೇಶ್ ಮೇತ್ರಿ ಅಂತ. ಇಂಡಿ ರೈತರಿಗೆ ಏನಿಲ್ಲ, ಇಡೀ ಕರ್ನಾಟಕ ರೈತರಿಗೆ ದೊಡ್ಡ ಪ್ರಾಬ್ಲಮ್ ಐತಿ ಅಂತ ಬ್ಯಾಂಕಿನ ಸಾಲ ಸರ್ಕಾರದ ಬೆಂಬಲ ಬೆಲೆ ಕೊಟ್ರೆ ನಾವು ಏನ್ ಸರ್ಕಾರಕ್ಕೆ ನಾವು ಇದು ಸರ್ಕಾರಕ್ಕೆ ನಾವು ಲೋನ್ ಕೊಡ್ತೀವಿ. ಬ್ಯಾಂಕ್ದವ್ರಿಗೆ ನಾವು ಎಲ್ಲ ಸರಿಯಾಗಿ ಕಟ್ಕೊಂಡು ಹೋಗ್ತೀವಿ. ಸರ್ಕಾರ ಬೆಂಬಲ ಬೆಲೆ ಕೊಡ್ಲಾರ್ದಕ್ಕೆ ನಾವು ಇವತ್ತು ಹೈರಾಣ ಈ ಪರಿಸ್ಥಿತಿ ಒಳಗೆ ಬಿದ್ದೀವಿ. ಕೇಂದ್ರ ಸರ್ಕಾರ ಮನೆಗೆ ಬಜೆಟ್ ಮಾಡ್ಯಾರ, ಅದು ಸುಧಾ ಸರಿಯಾಗಿ ಬಜೆಟ್ ಮಾಡಿಲ್ಲ. ರೈತರ ಪರವಾಗಿ ಇದೀವತ್ತು ಏನು ರೈತರ ಪರವಾಗಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಇಲ್ಲ. ಯಾಕಂದ್ರೆ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರಿಸ್ಥಿತಿ ತಂದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಕೂಡಿ. ಅದ್ರ ಸಂಬಂಧ ಇವು ಎಲ್ಲ ಬ್ಯಾಂಕ್ಗಳು ಏನೈತ್ಲ, ಸರ್ಕಾರ ಹತ್ರ ಒಂದ್ ದಾಖಲೆ ಕಳಿಸ್ತಾರ, ಬ್ಯಾಂಕ್ ಒಳಗೆ ಒಂದ್ ದಾಖಲೆ ಇರ್ತಾವ ಡಾಟಾ. ಇದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಇವತ್ತು CBI ಇನ್ಕ್ವೈರಿ ಆಗ್ಬೇಕ, ಮತ್ತೆ ಲೋಕಾಯುಕ್ತರಿಗೆ ಇನ್ಕ್ವೈರಿ ಆಗ್ಬೇಕಂತ DC ಸಾಹೇಬ್ರ ಮುಖಾಂತರ ನಾವು CM ಸಿದ್ದರಾಮಯ್ಯ ಮತ್ತ ಮೋದಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗ ಕೃಷಿ ಮಂತ್ರಿಗಳಿಗೆ ಹಣಕಾಸು ಮಂತ್ರಿಗಳಿಗೆ ನಾವು ಹೋಮ್ ಮಿನಿಸ್ಟರ್ಗೆ ಎಲ್ಲರಿಗೂ ಇವತ್ತು ಮನವಿ ಕಳಿಸಿವಿ. ಇದೇ ರೀತಿ ಏನ್ ಹಲವಾರು ಜನ ಆತ್ಮಹತ್ಯೆ ಮಾಡ್ಕೊಂಡ ಇದಾರೆ. 1476 ಜನ ಇವತ್ತಿಗೆ 15 ತಿಂಗಳೊಳಗೆ ಆತ್ಮಹತ್ಯೆ ಮಾಡ್ಕೊಂಡಾರ ರೈತರ. ಅದಕ್ಕೆ ನಾ ಎಲ್ಲಾ ನಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಮ್ ಎಲ್ಲಾ ಮೀಡಿಯಾದವ್ರಿಗೆ ಇವತ್ತು ಎಲ್ಲಾರು ಸೇರಿ ಇದಕ್ಕೆ ನ್ಯಾಯ ಒದಗಿಸ್ಕೊಟ್ರಿ. ನೀವು ಇನ್ನ ಸ್ವಲ್ಪ ಹೆಚ್ಚಿನ ಇದು ಮಾಡ್ಕೇಸಿ ನ್ಯೂಸ್ ವೈರಲ್ ಮಾಡ್ಕೇಸಿ ರೈತರಿಗೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಡೆ ಹಿಡಿಬೇಕಂದ್ರೆ ನೀವೇ ಮೇನ್
ಇದಕ್ ನೀವೇ ಮೇನ್ ಆಗಿ ರೈತರಿಗೆ ಉಳಿಸ್ತಾ ಇದ್ರಿ ಅದಕ್ಕೆ ನಾವು ಎಲ್ಲಾ ಮಾಧ್ಯಮ ಮೀಡಿಯಾದವರಿಗೆ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ಲಾ ರೈತರಿಗೆ ನೀವು ಏನೇನ್ ಇವ್ರ ಬ್ಯಾಂಕ್ಗಳೇನ ಮಹಿಳಾ ಬ್ಯಾಂಕ್ ಐತಿ, ಕೋಆಪರೇಟಿವ್ ಬ್ಯಾಂಕ್ ಐತಿ, ಏನ್ ಇವ್ ಆಯುರ್ವೇದ ಗೈಡ್ಲೈನ್ ಪ್ರಕಾರ ಯಾವ ಬ್ಯಾಂಕ್ಗಳು ನಡೀತಾ ಇಲ್ಲ. ಅದ್ರ ಸಂಬಂಧ ಇವ್ರು ಎಲ್ಲಾ ಬ್ಯಾಂಕ್ಗಳು ಮುಚ್ಚಿಕೇಸಿ ಸರ್ಕಾರ ಇದ್ರ ಮೇಲೆ ಕಂಟ್ರೋಲ್ ತಗೊಂಡ್ಗೆ ಸರ್ಕಾರದ ಬ್ಯಾಂಕ್ ವ್ಯವಸ್ಥೆ ಬಿ ಹಾಳಾಗಬಾರ್ದು. ಬ್ಯಾಂಕಿಗೆ ಬಿ ಲೋನ್ ಕಟ್ಬೇಕ. 3% ಈಗ 10% ಬಡ್ಡಿ ಹಾಕೊಂಡ್ ಹೋದ್ರೆ ಊರ್ ದೇಣೆ ತಕೊಂಡಿದ್ರೆ ಚಲೋ ಅನಿಸ್ತಾ ಇದಾವ ನಮ್ಗೆ. ಯಾಕಂದ್ರೆ ಬ್ಯಾಂಕಿಗೆ ದೇಣೆ ತಗೊಳಕ್ ಹೋದ್ರೆ 5,000 ಕಮಿಷನ್ ಬರ್ತಾರ ಲಕ್ಷಕ್ಕೆ. ಇವತ್ ಹಲವಾರು ರೈತರು ಅರ್ಜಿ ಕೊಟ್ಟಿದ್ದೀವಿ. ಇವತ್ತು ನಾವು ಮೊನ್ನೆ ಹಿಂಗ್ ತಾಸ್ಪುರ ಒಳಗ ಒಂದ್ ಘಟನೆ ಐತಿ 2 ದಿವಸ ಹಿಂದೆ. ಅಲ್ಲಿ ಸುಧಾ 5,000 ರೂಪಾಯಿ ಕಮಿಷನ್ ಕೇಳಕೇಸಿ ಲೋನ್ ಹಾಕ್ಕೊಡ್ತಾ ಇದಾರೆ. ಈ ರೀತಿ ರೈತರ ಆತ್ಮಹತ್ಯೆ ಮಾಡ್ಕೊಂಡು ತಡಿಬೇಕ. ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಎಲ್ಲರೂ ಇವತ್ತು ರೈತರ ಪರವಾಗಿ ಇರ್ತೀವಿ. ಏನ್ ಇವ್ರು ಕೋರ್ಟಿಗೆ ಚೆಕ್ ಇನ್ ಕೇಸ್ ಬಿ ಹಾಕ್ಯಾರ ಅವ್ರ ಮೇಲೆ, ಮತ್ ಹೊಲ ಬಿ ನಿಲಾವ್ ಮಾಡ್ತೀವಿ ಅಂದಾರ. ಇದಕ್ ನಾವು 8 ದಿವಸ ಒಳಗೆ ನಾವು ಇದಕ್ CM ಹತ್ರ ನಾವು ನಮ್ಮ ಎಲ್ಲಾ ರಾಜ್ಯದವರು ಸೇರಿ ನಮ್ಮ ಒಂದ್ ಮೀಟಿಂಗ್ ತಗೊಂಡಾಯ್ತಾರ. ಅಲ್ಲಿ ಒಂದ್ CM ಹತ್ರ ನಾವು ಹೊಂಟಿದ್ದೀವಿ. ಈಗ ಮುಂದಿನ ವಾರ ಎಲ್ಲ ನಮ್ಮ ಒಂದೊಂದು ಮೀಟಿಂಗ್ ಐತಿ, ಹೊಂಟಿದ್ದೀವಿ. ಈ ಮೀಟಿಂಗ್ ಒಳಗೆ CM ಸಾಹೇಬ್ರ ಇದಕ್ಕೆ ಎಲ್ಲಾ ಕಡಿವಾಣ ಹಾಕ್ಲಿಕ್ಕಂದ್ರೆ ನಾವೇ ಖುದ್ದಾಗಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಖುದ್ದಾಗಿ ಎಲ್ಲಾ ಬ್ಯಾಂಕಿನ ಬಾಕ್ಲಾ ಹಾಕಿ ಬಾಕ್ಲಾ ಮುಚ್ಚಿ ನಮ್ಮ ಮೇಲೆ ಏನು ಕೇಸ್ ಆದ್ರ ಆಗ್ಲಿ, ಎಲ್ಲಾ ಬ್ಯಾಂಕ್ ಏನು ಇವು ಕೋಆಪರೇಟಿವ್ ಬ್ಯಾಂಕ್ ಆಗ್ಲಿ, ಮಹಿಳಾ ಸಂಘಗಳಾಗ್ಲಿ, ಧರ್ಮಸ್ಥಳ ಸಂಘಗಳಾಗ್ಲಿ, ಹಲವಾರು ಹೆಣ್ಮಕ್ಳಿಗೆ ಏನ್ ಟಾರ್ಚರ್ ಕೊಡ್ತಾ ಇದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದಾರೆ, ಅವು ತಡೆ ಹಿಡಿಲಿ ಅಂದ್ರೆ ನಾವೇ ಏನ್ ಮಾಡ್ತೀವಿ, ಊರಾಗ ಒಂದೊಂದ್ ಬೋರ್ಡ್ ಬರುದೈತಿ. ಯಾರೇ ನಿಮ್ಮ ಹತ್ರ ಸಾಲ ಉಸೂಲಿ ಮಾಡ್ಲಾಕ್ ಬಂದ್ರೆ ಅವ್ರಿಗೆ ಕಟ್ ಹಾಕ್ರಿ ಅದ್ಕೇಸಿ ನಾವು ಒಂದ್ ಬೋರ್ಡ್ ಬರೆಯೋರು ಇದೀವಿ. ಹಿಂದ್ ಒಂದ್ಸಾರಿ ಬರ್ದಿದ್ದೀನಿ ಮೇಲೆ. ಈಗ ಅದೇ ಬೋರ್ಡ್ ಮತ್ತೆ ರಿಟರ್ನ್ ಬರುದು ಪಾಳಿ ಬರಬಾರ್ದು. ಅದಕ್ಕೆ ನಾವೇನಂತೀವಿ, ಬ್ಯಾಂಕ್ ವ್ಯವಸ್ಥೆ ಹಾಳಾಗಬಾರ್ದು, ಕಟ್ಬೇಕು ಬ್ಯಾಂಕಿಗೆ. ಈ ರೀತಿ ಕಟ್ಟಿಸ್ಬಾರ್ದು. ಅದ್ರ ಒಳಗಡೆ ರಾತ್ರಿ 1 ಗಂಟೆಗೆ ಹೋಗುದು, ಅವ್ರಿಗೆ ಟಾರ್ಚರ್ ಕೊಡುದು, ಕಿರುಬಾ ಟಾರ್ಚರ್ ಕೊಡುದು, ಆತ್ಮಹತ್ಯೆ ಮಾಡ್ಕೊಡ್ತಾನ ಟಾರ್ಚರ್ ಕೊಡಬಾರ್ದು ಅವ್ರಿಗೆ. ಆ ಬ್ಯಾಂಕ್ ಉಸೂಲಿ ಮಾಡ್ತಾರ ಅವ್ರ ಹತ್ರ ID ಕಾರ್ಡ್ ಸುಧಾ ಇರಂಗಿಲ್ಲ. ಯಾರು ಇರ್ತಾರೆ, ಬ್ಯಾಂಕ್ ದಾವ ಬಂದಾನೆ, ಬ್ಯಾರೆದವ್ರಿಗೆ ಯಾರು ಬಂದಾರ ಕೇಸಿ ಅದ್ರ ಗೊತ್ತಾಗ್ತಾ ಇಲ್ಲ. ಅದ್ರ ಸಂಬಂಧ ಇವ್ರಿಗೆ ಮೊನ್ನೆ ನೋಡ ಅಂಜಿಕೆ ಹಾಕಿ ಚೆಕ್ ಒಯ್ದಾರ. ಚೆಕ್ ಒಯ್ದ ಕೇಸಿ ಬ್ಯಾಂಕಿಗೆ ಕೇಸ್ ಹಾಕ್ಯಾರ. ಅವ್ರು ಕೋರಾ ಚೆಕ್ ಒಯ್ದ ಕೇಸಿ ಅವ್ರ ಮನೆಯವ್ರೇ ಹೊರಗೆ ಡ್ರೈವರ್ ಇದಾರೆ, ಕೆಲ್ಸಕ್ಕೆ ಹೋಗ್ತಾರ. ಅವ್ರ ಮನೆಯವ್ರು ಪಾಪ ಹೆಣ್ಮಕ್ಳು ಏನ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಸುಧಾ ಅಂಜಿಕೆ ಹಾಕುದು ಇವೆಲ್ಲ ತಡೆ ಹಿಡಬೇಕು. ಈಗ CM ಅವರು ಇದ್ರ ಮೇಲೆ ಮೀಟಿಂಗ್ ತಗೊಂಡು ಚಲೋ ಮಾಡ್ತಾ ಇದ್ದಾರೆ. ಮೊನ್ನೆ ಒಬ್ಬ PS ಸಾಹೇಬ್ ಮೀಟಿಂಗ್ ತಗೊಂಡು ಇಲ್ಲಿ ಯಾವ ಊರು ತಗೊಂಡೇನ ಒಂದ್ ಇದು ಬಂದಿದೆ, ಅವ್ರು ವಿಡಿಯೋ ಒಂದ್ ಬಂದಿದ್. PS ಸಾಹೇಬ್ ಎಲ್ಲಾ ಬ್ಯಾಂಕ್ದವ್ರಿಗೆ ಕರ್ಸ್ಕೇಸಿ ಒಂದ್ ಮೀಟಿಂಗ್ ತಗೊಂಡದ್. ಇದೇ ರೀತಿ ಬಿಜಾಪುರ ಒಳಗೆ ಹಿಂಗೆ ಜಾಗಿ ಎಲ್ಲಾ ಕಡೆ ಮೀಟಿಂಗ್ ತಗೋಬೇಕಂತಕೇಸಿ ನಾ ಎಲ್ಲಾ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ SP ಮುಖಾಂತರ ಎಲ್ಲರಿಗೂ ನಾವು ಧನ್ಯವಾದ ಮಾಡ್ತೀನಿ. ಎಲ್ಲರೂ ಸೇರಿ ಈ ಬ್ಯಾಂಕ್ ಮೇಲೆ ಎಲ್ಲ ಕಡಿವಾಣ ಹಾಕ್ರಿ. ಬಿಜಾಪುರ ರೈತರ ಆತ್ಮಹತ್ಯೆ ಮಾಡ್ಕೊಂಡು ತಡೆ ಹಿಡ್ರಿ ಅದಕ್ಕೆ ನನ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಮೋತಿರಾಮ್ ಚೌಹಾಣ್. ಮಾರ್ಚ್ 12ನೇ ತಾರೀಕು ನಿಲಾವ್ ಆಗ್ಲಾಕ್ ಬಿಡಂಗಿಲ್ಲ. ಅವ್ರು ನಿಲಾವ್ ಆಗ್ಲಾಕ್ ಬಂದ್ರೆ ನಾವ್ ಎಲ್ಲಾರು ಅಲ್ಲಿ ಇರ್ತೀವಿ. ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ. ನಿಂದ ಯಾಕೆ ನಿಲಾವ್ ಮಾಡ್ತಾರ ಅಂತ 10 ಕೋಟಿ ಅರ್ಜಿ ಐತಿ. ನಿಂದ ಒಬ್ಬನೇ ನಿಲಾವ್ ಮಾಡ್ತಾರೇನವ್ರು? ಏನ್ ಸರ್ಕಾರ ಬಿಟ್ಟು ನಿಲಾವ್ ಮಾಡ್ತಾರೇನವ್ರು? ಅವ್ರು ನಿಲಾವ್ ಮಾಡ್ಲಾಕ್ ಬರ್ಬೇಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅವ್ರಿಗೆ. ಸರ್ಕಾರದ ಪರ್ಮಿಷನ್ ಬೇಕು, IRB ಬ್ಯಾಂಕಿಂದ ಇದು ಬೇಕು, ಕೋರ್ಟ್ ಪರ್ಮಿಷನ್ ಬೇಕು. ಒಂದ್ ವಕೀಲ ಅರ್ಜಿ ಹಾಕಿ ಕಳಿಸ್ ತಕ್ಷಣ ನಿಲಾವ್ ಮಾಡ್ಲಾಕ್ ಬರ್ಲಾಕ್ ಆಗಂಗಿಲ್ಲ. ಇವೆಲ್ಲಾ ವ್ಯವಸ್ಥೆ ನಡೀತಾ ಇದಾವಲ್ಲ, ಇಲ್ಲಿ ಲೋಕಲ್ ಲೀಡರ್ಗಳು ಸುಧಾ ಇದ್ರ ಮೇಲೆ ಕಣ್ ತೆಗದ್ ಇದು ಮಾಡ್ಬೇಕು. ಯಾಕ ಮಾನ್ಯ ಶಾಸಕರ ಕಟಕ್ದುಂಡ್ ಸಾಹೇಬ್ರ ನಿಮ್ಮ ಕ್ಷೇತ್ರ ಒಳಗ್ ಬರುವುದು ನಿಮ್ ರೈತರು ನಿಮ್ ಕ್ಷೇತ್ರ ಒಳಗೆ ಆತ್ಮಹತ್ಯೆ ಮಾಡ್ಕೊತಾ ಇದಾರ. ಅದು ನೀವು ಸುಧಾ ಇದ್ರ ಮೇಲೆ ಇದು ಮಾಡ್ಬೇಕ. ಬಸನಗೌಡ ಸಾಹೇಬ್ರ ನೀವು ಬಿ ಇದ್ರ ಮೇಲೆ ಇದು ಮಾಡ್ಬೇಕು. MB ಪಾಟೀಲ್ ಸಾಹೇಬ್ರ ನೀವು ಬಿ ಮಾಡ್ಬೇಕು. ಯಾಕಂದ್ರೆ ನಿಮ್ ಬಿಜಾಪುರ ಜಿಲ್ಲೆ ಇದು. ಶಿವಾನಂದ ಪಾಟೀಲ್ ಸಾಹೇಬ್ರ ನೀವು ಬಿ ಮಾಡ್ಬೇಕಿದು. ನೀವು ಸುಧಾ ಹೋರಾಟ ಮಾಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ನಿಮ್ಗೆ ನಾವು ಓಟ್ ಹಾಕಿ ಆಯ್ಕೆ ಮಾಡ್ತಂದಿದ್ದೈತಿ. ಈ ರೈತರುಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಹೊಂಟ್ರೆ ಎಲ್ಲಿ ಹೋಗ್ಬೇಕು ಇವ್ರ? ಅದಕ್ಕೆ ನೀವು ಎಲ್ಲಾರು ಇದ್ರ ಮೇಲೆ ನಿಮ್ಗೆ ಎಲ್ಲರಿಗೂ ಅರ್ಜಿ ಹಾಕಿದೈತಿ. ನಿಮ್ ಎಲ್ಲಾ ಶಾಸಕರಿಗೆ ಅರ್ಜಿ ಹಾಕಿದೈತಿ. ನನ್ಗೆ 8 ದಿವಸ ಆಗಿದ್ರೆ ಉತ್ತರ ಬರ್ಲಿಕ್ಕೆ ಅಂದ್ರೆ ನಾ ಮಾತ್ರ ನೇರವಾಗಿ ಬ್ಯಾಂಕ್ ಹತ್ರ ಹೋಗ್ಕೇಸಿ ನಾ ಪ್ರತಿಭಟನೆ ಉಗ್ರಾಗಿ ಪ್ರತಿಭಟನೆ ಮಾಡಿ ಆ ಬ್ಯಾಂಕ್ ಮುಚ್ಚುದು ಮಾತ್ರ 100ಕ್ಕೆ 100 ಸತ್ಯ. ಇವತ್ತಿನ ದಿವಸ ಒಂದ್ DC ಆಫೀಸ್ ಮನವಿ ಕೊಡಕ್ ಬಂದಿವ್ರಿ. ಇದು ಬಹಳ ವಿಷಯ ಬಹಳ ಶ್ಲಾಘನೀಯ ಐತೆ. ಏನಂದ್ರ ಈಗ ಹೆಣ್ಮಕ್ಳು ಯಾವ್ದೇ ಡಿಪಾರ್ಟ್ಮೆಂಟ್ದಾಗ ಆಗ್ಲಿ, ಯಾವ್ದೇ ಮೈಕ್ರೋ ಫೈನಾನ್ಸ್ ಆಗ್ಲಿ ಸಾಲ ತಗೊಂಡಿರ್ತಾರ ಮನಿ ನಡೆಸೋ ಸಂಬಂಧ ಅಥವಾ ಯಾವ್ದೇ ವೈಯಕ್ತಿಕ ಕಷ್ಟ ಸಂಬಂಧ. ಇವರು ರೈತರಾಗಿ ಒಂದ್ ಮನಿ ಮ್ಯಾಗ ಹೊಲದ ಮ್ಯಾಗ ಲೋನ್ ತಗೊಂಡಿದ್ರು 20 ಲಕ್ಷ. ಮಹಿಳಾ ಬ್ಯಾಂಕ್ ಗಣಪತಿ ಚೌಕ್ನೊಳಗ ಇದಂತ್ರಿ. ಅವ್ರ ಏನ್ ಮಾಡ್ಯಾರ, 20 ಲಕ್ಷ ಲೋನ್ ತಗೊಂಡಾರ. ಆಲ್ರೆಡಿ 5 ಲಕ್ಷ ಕಟ್ಟ್ಯಾರ. ಆದ್ರ ದಿವ್ಸ ನಾನಿದ್ದಾಗನು ಎಷ್ಟೋ ಸರಿ ಬಂದಾರ, ನಾ ಹೇಳಿ ಕಳ್ಸಿನಿ. ಆದ್ರೂ ಅವರಿಗೆ ಮಹಿಳೆಯರಿಗೆ ಬಂದು ಟಾರ್ಚರ್ ಮಾಡೋದು, ಚೆಕ್ ಕೊಡ್ರಿ ಅನ್ನೋದು, ಅವ್ರ ಯಜಮಾನ್ರ ಇಲ್ಲಾರ್ದಾಗ ಬಂದ್ ಬಾಕಲ್ ಮುಂದ್ ನಿಂದ್ರೋದು. ಯಾವ್ದೇ ಫೈನಾನ್ಸ್ ಇರ್ಲಿ, ಯಾವ್ದೇ ಬ್ಯಾಂಕ್ ಇರ್ಲಿ, ಈಗ ಮನಿತನ ಬಂದ್ ಟಾರ್ಚರ್ ಮಾಡುವಂತದ್ ಇರಲ್ಲ. ಆದ್ರೂ ಒತ್ತಾಯ ಮಾಡಿ ಒಂದ್ ಚೆಕ್ ಇಸ್ಕೊಂಡ್ ಹೋಗ್ಯಾರ. ಅದು ಚೆಕ್ ಬೌನ್ಸ್ ಕೇಸ್ ಹಾಕ್ಯಾರ. ಒಂದ್ ಚೆಕ್ಕಿಗೆ ಎಷ್ಟು ಲಿಮಿಟ್ ಇರುತ್ತ ಕೇಸ್ ಹಾಕುದು. ಇವ್ರು 35 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಹಾಕ್ಯಾರ. ಅದು ಕ್ರಿಮಿನಲ್ ಕೇಸ್ ಹಾಕಿ ಕೋರ್ಟ್ ಕೇಸ್ ನಡೆದೈತಿ. ಆದ್ರೂ ಕೇಸ್ ನಡೆದೈತೆ ಅಂದ್ರೂ ಬಂದ್ ಕೇಸ್ ಮನಿ ಹತ್ರ ಬಂದು ಗಲಾಟೆ ಮಾಡ್ತಾರ, ಟಾರ್ಚರ್ ಮಾಡ್ತಾರ.
ನನ್ನ ಫ್ರೆಂಡ್ ಅತ್ಗೋತ ನನ್ಗೆ ಫೋನ್ ಮಾಡಿದ್ಮೇಲೆ ನಾ ಜೈ ಜವಾನ್ ಜೈ ಕಿಸಾನ್ ಸಂಘಟನೆದವ್ರಿಗೆ ಹೇಳಿ ಅವ್ರ ಸಹಕಾರ ತಗೊಂಡು ನಾವು DC ಆಫೀಸಿಗೆ ಬಂದು ಒಂದು ಮನವಿ ಕೊಟ್ಟಿವಿ. ಇದು ಅವ್ರೊಬ್ಬರದೇ ವಿಷಯ ಅಲ್ಲ, ಇಡೀ ಕರ್ನಾಟಕ ತುಂಬೆಲ್ಲ ಎಷ್ಟೋ ಸಮಸ್ಯೆಗಳಾಗತ್ತಾವ್. ಈ ಸಮಸ್ಯೆಗೆ ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ನಗರದ ಶಾಸಕರಾಗಿರ್ಬೋದು ಎಲ್ಲರೂ ಮಹಿಳೆಯರಿಗಾಗ್ಲಿ ಅಥವಾ ನಮ್ಮ ಎಲ್ಲಾ ಜನರಿಗಾಗಿ ಒಂದು ಒಳ್ಳೇದನ್ನ ಬಯಸ್ತೀರಿ. ಇದು ಕೂಡ ಒಂದು ವಿಷಯ ಬಹಳ ತಮ್ಮ ಲಕ್ಷ್ಯಕ್ಕೆ ತಗೊಂಡು ಇದನ್ನ ಇವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಾ ಕವಿತಾ ಹಿರೇಮಠ ಸೋಷಿಯಲ್ ವರ್ಕರ್, DC ಆಫೀಸಿಗೆ ಅರ್ಜಿ ಕೊಟ್ಟಿವಲ್ಲ, ಇದು ಸರ್ಕಾರ ಮುಖಾಂತರ ನಮ್ಗೆ ನ್ಯಾಯ ಸಿಗಬೇಕಂತ ಕೇಳ್ಕೊತಾ ಇದ್ದೀವಿ. ಎಲ್ಲ ಕೊಡ್ತಾರೆ, ಮೀಡಿಯಾದವ್ರು ಒಂದು ಸೆಪ್ರೇಟ್ ಐತಿ ಎಲ್ಲ ನೀವು ಒಂದು ಸಟ್ ಕೊಟ್ಬಿಟ್ಟು ನೋಡ್ರಿ.